ಎಲ್ರಿಗೂ ನಮಸ್ಕಾರ. ನಾನು ನಿನ್ನೆ ನಟ ವಿನಯ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅಂದರೆ ಅವರ ಯಾರು ಪ್ರಾರಂಭದಲ್ಲಿ ಅವರ ನಟನೆಗೆ ಅಥವಾ ಅವರ ಸಿದ್ಧಾರ್ಥ ಸಿನಿಮಾ ಬಂದ ಮೇಲೆ ನಾನು ಹೇಳ್ತಾ ಇರೋದು, ಒಂದಿಷ್ಟು ಟೀಕೆ ಟಿಪ್ಪಣಿಗಳೆಲ್ಲ ಬಂದು, ಬಟ್ ಇವಾಗ ಪ್ರೆಸೆಂಟ್ 10 ವರ್ಷಗಳಾದಮೇಲೆ ನೋಡಿದ್ರೆ ಅವ್ರು ಆ್ಯಕ್ಟ್ ಮಾಡಿರೋ ಸಿನಿಮಾಗಳನ್ನ ನೋಡಿದ್ರೆ ಮೋಸ್ಟ್ ಅಂಡರ್ ರೇಟೆಡ್ ಆ್ಯಕ್ಟರ್. ಅಂದರೆ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಸೂಪರ್ ಅಂತ ಇವಾಗ ಯಾರು ಮಾತಾಡ್ತಾರೆ, ಒಳ್ಳೆ ಈಗ ರಗಡ ಕಾಣಿಸ್ತಾ ಇದ್ದಾರೆ ಅಂತ ಯಾವ ರೀತಿ ಮಾತಾಡ್ತಾ ಇದ್ರು ಆ ವಿಚಾರವಾಗಿ ವಿಡಿಯೋ ಮಾಡಿದ್ದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ನನಗೆ ತುಂಬ ಜನ ಫೋನ್ ಮಾಡಿ ಮಾತಾಡಿದ್ರು, ಯು ಆರ್ ಕರೆಕ್ಟ್, ಸೂಪರ್ ಆಗಿದೆ ಅಂದರು. ಅದ್ರ ಜೊತೆಗೆ ನನ್ನ ಒಬ್ಬ ಫ್ರೆಂಡ್ ಒಬ್ಬರು ಕಾಲ್ ಮಾಡಿ ನಟ ವಿನಯ್ ರಾಜ್ಕುಮಾರ್ ಅವ್ರ ಬಗ್ಗೆನೇ ಮಾತಾಡ್ತಾ ಗುಲ್ಟು ಸಿನಿಮಾ ನೋಡಿದೀಯಾ ಅಂತ ಕೇಳಿದ್ರು. ಎಸ್, ನಾನು ಅದಕ್ಕಂದೆ ಗುಲ್ಟು ಸಿನಿಮಾನೂ ನೋಡಿದ್ದೀನಿ, ಧರಣಿ ಮಂಡಲ ಮಧ್ಯದೊಳಗೂ ನೋಡಿದ್ದೀನಿ, ಹೊಂದಿಸಿ ಬರೀರಿ ಸಿನಿಮಾನೂ ನೋಡಿದ್ದೀನಿ, ಕ್ಷೇತ್ರಪತಿನೂ ನೋಡಿದ್ದೀನಿ, ಸಲಾರು OTT ನೋಡಿದ್ದೀನಿ, ಗುರುದೇವ್ ಹೊಯ್ಸಳ ಆ ಸಿನಿಮಾನೂ ನೋಡಿದ್ದೀನಿ, ನೋಡಿದವ್ರು ಏನಂತಾರೆ ಸಿನಿಮಾನೂ ನೋಡಿದ್ದೀನಿ ಅಂದೆ. ಅವಾಗ ನಮ್ಮ ಗೆಳೆಯ ಕರೆಕ್ಟಾಗಿ ಬಂದೆ ನೋಡು ಅಂತಂದ. ನಾನಂದೆ ಉತ್ತರ ಕರ್ನಾಟಕದ ಒಂದು ಪ್ರತಿಭೆ ನವೀನ್ ಶಂಕರ್ ಅವ್ರ ಬಗ್ಗೆ ಅವ್ರು ಹೇಳಿದ್ದು. ಇಷ್ಟೆಲ್ಲ ಸಿನಿಮಾಗಳು ಕೇಳಿದಾಗ ನಿಮಗೂ ಕೂಡ ಪಕ್ಕ ಗೊತ್ತಾಗಿರುತ್ತೆ ನಾನು ಯಾರ ಬಗ್ಗೆ ಹೇಳಕತ್ತೀನಿ ಅಂತಂದರೆ ನವೀನ್ ಶಂಕರ್ ಅವ್ರ ಬಗ್ಗೆನೇ. ಪ್ರಾರಂಭದಲ್ಲಿ ಅಂದರೆ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ಕೊಂಡು, ಅಂದರೆ ಸಿನಿಮಾ ರಂಗಕ್ಕೆ ಬರಬೇಕು ಅಂದ್ಕೊಂಡೆ ಅವರು ಚಿತ್ರರಂಗಕ್ಕೆ ಬಂದಿದ್ರಂತೆ. ರ್ಯಾಪಿಡ್ ರಶ್ಮಿ ಇಂಟರ್ವ್ಯೂದಲ್ಲಿ ರೀಸೆಂಟಾಗಿ ಕೂಡ ಅವರು ಒಂದು ಸಂದರ್ಶನ ಕೊಟ್ಟಿದ್ದಾರೆ. ಎಲ್ಲ TV ಚಾನಲ್ಗಳಲ್ಲಿ ಕೂಡ ಒಂದು ಇಂಟರ್ವ್ಯೂ ಬಂದಿದೆ. ಅವ್ರನ್ನ 2 ಸರಿ ಏನೋ ಭೇಟಿಯಾಗಿದ್ದೆ ನಾನು, ಬಟ್ ಫೋಟೋ ತೊಗೊಳಕ್ಕಾಗಲಿಲ್ಲ. ನೋಡಿ, ಅವರು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿಕೊಂಡು ಅವರು ಪತ್ರಕರ್ತರಾಗಿದ್ದರು ಅನ್ಸುತ್ತೆ. ಆಮೇಲೆ YouTube ಚಾನಲಲ್ಲೂ ಕೂಡ ಇಫ್ ಐ ಆಮ್ ರಾಂಗ್ ಯೂಟ್ಯೂಬ್ನೇ ಅನಿಸುತ್ತೆ, TV ಆ್ಯಂಕರ್ ಕೂಡ ಹಾಕ್ಕೊಂಡು ಅಲ್ಲಿಂದ ನನಗೆ ಗೊತ್ತಿರೋದು ರ್ಯಾಂಬೋ ಒಂದು ಗೊತ್ತಾಗೋಯ್ತು. ಅದು ಸಾಧುಕೋಕಿಲದು ಬರುತ್ತಲ್ಲ, ಆ ಗುಂಪಲ್ಲಿ ಗೋವಿಂದ ಅಂದರೆ ಅಷ್ಟು ಜನದಲ್ಲೂ ಕೂಡ ಇದ್ರು ಅವರು. ಅದಾದಮೇಲೆ ಅವರು ನಾಯಕ ನಟರಾಗಿ ಆ್ಯಕ್ಟ್ ಮಾಡಿದ ಸಿನಿಮಾನೇ ಗುಲ್ಟು. ಅಂದರೆ ಇದು ಒಂದು ಆನ್ಲೈನ್ ಸೈಬರ್ ಕಥೆಯನ್ನು ಒಳಗೊಂಡಂಥದ್ದು ಒಂದು ಸಿನಿಮಾ. ಜನಾರ್ದನ್ ಚಿಕ್ಕಣ್ಣ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದ್ರು. ಈ ಸಿನಿಮಾನ ನಾನು ಬೆಂಗಳೂರಿನ ಮೇನಕಾ ಥಿಯೇಟ್ರಲ್ಲಿ ನೋಡಿದ್ದೆ. ಸಿನಿಮಾ 100 days, ಅಂದರೆ ಆ ಟೈಮ್ನಲ್ಲೆಲ್ಲ ಈ ಶತದಿನೋತ್ಸವ ಎಲ್ಲ ಇತ್ತಲ್ವ. ನನಗೂ ಒಂದು ಕ್ಯೂರಿಯಾಸಿಟಿ ಇತ್ತು, ಗುಲ್ಟು ಅಂದ್ರೆ ಏನು, ಅಂದರೆ ಲಾಗೌಟ್ ಅನ್ನೋದನ್ನು ರಿವರ್ಸ್ ಮಾಡಿದ್ರೆ ಅದು ಗುಲ್ಟು ಅಂತ ಆಗುತ್ತೆ. ಆ ಸಿನಿಮಾದಲ್ಲಿ ಸಖತ್ ಕಥೆನೂ ಹಂಗಿತ್ತು. ಅದಾದಮೇಲೆ ನೋಡಿ, ಆ ಸಿನಿಮಾ ಸೂಪರ್ ಹಿಟ್ ಆದರೂ ಕೂಡ 4 ವರ್ಷ ಅವರು ಯಾವ ಸಿನಿಮಾನೂ ಮಾಡಲೇ ಇಲ್ಲ. ಅಥವಾ ಅದೇನೋ ಕೋವಿಡ್ ಬಂತು, ಆ ಟೈಮ್ನಲ್ಲಿ ಒಂದಿಷ್ಟು ಸಿನಿಮಾಗಳು ಶುರುವಾಯಿತು, ಕೆಲವೊಂದು ಸಿನಿಮಾಗಳು ನಿಂತೋಯ್ತು. ಅಂದರೆ ಏನೋ ನಾನಾ ಕಾರಣಗಳು ಇದ್ದೇ ಇರುತ್ತೆ, ಅಂದ್ಕೊಂಡಂಗೆ ಆಗಲ್ವಲ್ಲ ಒಂದೊಂದ್ಸರಿ. ಅದಾದಮೇಲೆ ಅವರು ಧರಣಿ ಮಂಡಲ ಮಧ್ಯದೊಳಗೆ ಬಂದಮೇಲೂ ಕೂಡ ಅಷ್ಟೇ ಬಾಕ್ಸರ್ ಆ ಪಾತ್ರದಲ್ಲಿ. ಸಿನಿಮಾ ಬಾಕ್ಸ್ ಆಫೀಸ್ ಲೆಕ್ಕಾಚಾರದಲ್ಲಿ ಅದೇನೋ ಗೊತ್ತಿಲ್ಲ, ಬಟ್ ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಿ ಮಾತ್ರ ನವೀನ್ ಶಂಕರ್ ಅವರು ಸಖತ್. ಅದು ನನಗೆ ತುಂಬ ಇಷ್ಟ ಆಗಿತ್ತು. ಸಿನಿಮಾದಲ್ಲಿ ಅಂದರೆ ನೆಗೆಟಿವ್ ರೋಲ್ ಮಾಡಿದ್ರು, ಅದು ನನಗೆ ಬಲಿ ಅನ್ನೋ ಪಾತ್ರ ಅದು ತುಂಬ ಇಷ್ಟ ಆಗೋಯ್ತು. ಸಲಾರಲ್ಲೂ ಕೂಡ ಒಂದು ಪಾತ್ರವನ್ನು ಮಾಡಿದ್ರು, ರೈತನಾಗಿ ರಗ್ಗಡ ಕಾಣಿಸ್ಕೊಂಡ್ಬಿಟ್ರು. ಅದಂದ್ರೂ ಸಖತ್ ನಿರೀಕ್ಷೆ ಇತ್ತು. ಬಟ್ ಅಂದ್ಕೊಂಡಷ್ಟು ಬಾಕ್ಸ್ ಆಫೀಸಲ್ಲಿ ವಾಟ್ ಎವರ್ ಅದೇನೋ ಇರ್ಬೋದು, ಬಟ್ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ನು, ಅವ್ರ ಆ್ಯಕ್ಟಿಂಗು ನಂಗೆ ತುಂಬ ಇಷ್ಟ ಆಗೋಯ್ತು. ನೋಡಿ, ಈಗ ಎಲ್ಲರೂ ಹೆಂಗೆ ಅಂದರೆ ಉತ್ತರ ಕರ್ನಾಟಕದಿಂದ ಬಂದರೆ ಹೇಳ್ಕೊಂಬಿಡ್ತಾರೆ, ಬಟ್ ಅವ್ರು ಹೇಳ್ಕೊಳ್ಳಿಲ್ಲ. ನನಗೂ ಕೂಡ ಗೊತ್ತಿರಲಿಲ್ಲ. ಅವ್ರದ್ದು ಗುಲ್ಟು ರಿಲೀಸ್ ಆಗಿ ಎಲ್ಲ ಆದಮೇಲೆ ನನಗೆ ಗೊತ್ತಾಗಿದ್ದು, ಓಹೋ ಇವರು ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆ ಇಳಕಲ್ನವರು ಅಂತ. ಅಂದರೆ ಅಲ್ಲಿಯ ನಮ್ಮ ಭಾಷಾ ಶೈಲಿನೂ ಕೂಡ ಅವರು ಮಾತಾಡ್ತಾ ಇರಲಿಲ್ಲ. ಅದು ನನಗೆ ತುಂಬ ಇಷ್ಟ ಆಗಿದ್ದು. ಇನ್ನು ಅವರ ಇದು ದೇಹವನ್ನು ದಂಡಿಸೋದಾಗಿರ್ಬೋದು, ಅಂದರೆ ಅದರ ಮಾರ್ಪಾಡು ಮಾಡ್ಕೊಳ್ಳೋದು ನೋಡಿ. ಗುರುದೇವ್ ಹೊಯ್ಸಳದಲ್ಲಿ ದಪ್ಪವಾಗಿ ರಗ್ಗಡ ಕಾಣಿಸ್ಕೊಂಡ್ರೆ ನೋಡಿದವ್ರು ಏನಂತ ಹೇಳಿದ್ರೆ ನೆನಪೇ ಇತ್ತಲ್ಲ, ಎಷ್ಟು ಟ್ರಾನ್ಸ್ಫರ್ಮೇಷನ್ ಅಲ್ವ, ಒಂದು ಪಾತ್ರಕ್ಕೋಸ್ಕರ ಎಷ್ಟು ಡೆಡಿಕೇಶನ್ ಆಗಿ ಮಾಡ್ಕೊಂಡ್ರಲ್ಲ. ಅಂದರೆ ಅವರು ಹೇಳ್ತಾ ಹೋದರು ಇಂಟರ್ವ್ಯೂದಲ್ಲಿ, ಆದರೆ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಂತ ತುಂಬ ಜನ ಹೇಳ್ತಾರೆ, ಬಟ್ ಅವ್ರು ಬಂದಂಥ ಸ್ಕ್ರಿಪ್ಟ್ಗಳೇ ಆ ಥರ ಇದ್ವಂತೆ. ತಮ್ಮನ್ನು ತಾವು ಅಂದರೆ ಆ ಪ್ರತಿಭೆಗೆ ತಕ್ಕ ಓರೆ ಹಚ್ಚಿ ಇದು ಮಾಡಬೇಕಲ್ಲ, ಆ ಥರ ಪಾತ್ರಗಳು ಬಂದಂತೆ. ಅದಕ್ಕೆ ಅವರು ಮಾನಸಿಕವಾಗಿ ದೈಹಿಕವಾಗಿ ರೆಡಿ ಆದರು. ಅದು ನನಗೆ ತುಂಬ ಇಷ್ಟ ಆಗಿದೆ. ಇನ್ನೊಂದು ಅವರ ಹೆಸರು ನವೀನ್ ಶಂಕರ್ ಅನ್ನೋದು. ಸೊ ನಾನು ಏನು ಅಂದ್ಕೊಂಡಿದ್ದೆ, ಶಂಕರ್ ಅಂದರೆ ಅವ್ರ ತಂದೆ ಹೆಸರು ಇರಬೇಕೇನೋ ಅಂತ ನಾನು ಅಂದ್ಕೊಂಡಿದ್ದೆ. ನಿಜವಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ. ಆಮೇಲೆ ಅವರು ಇತ್ತೀಚೆಗೆ ರೀಸೆಂಟಾಗಿ ಒಂದು 2-3 ವರ್ಷದ ಹಿಂದೆ ಹೇಳಿದಾಗ ಗೊತ್ತಾಯಿತು, ಅವರು ಕೂಡ ಶಂಕರ್ನಾಗ್
ನಾಗ್ ಅವರ ಅಭಿಮಾನಿ. ಹೀಗಾಗಿ ಅವರು ಇಷ್ಟಪಟ್ಟಂಥ ವ್ಯಕ್ತಿ ಒಬ್ಬ ಕಲಾವಿದ ನಿರ್ದೇಶಕ ಶಂಕರ್ ನಾಗ್ ಅವರು ಪಟ್ಟಿದ್ದಕ್ಕೋಸ್ಕರನೇ ಅವರ ತಮ್ಮ ಹೆಸರಲ್ಲಿ ಅಂದರೆ ಅದು ಕೊನೆ ತನಕ ಇರಬೇಕು ಅಂತಲೇ ಅದು ಹೇಳಿದ್ದು. ನವೀನ್ ಶಂಕರ್ ಅಂತ ಅವರು ಮಾಡ್ಕೊಂಡ್ರು. ಕ್ಯಾ ಬಾತ್. ನಂಗೆ ನಿಜವಲ್ಲೂ ತುಂಬ ಇಷ್ಟ ಆಗೋಯ್ತಿದ್ದು. ಸ್ಕ್ರಿಪ್ಟ್ ಸೆಲೆಕ್ಷನಲ್ಲೂ ಅಷ್ಟೇ ನಾನು ಹೇಳ್ತಾಯಿದ್ದೆ, ಪರ್ಫಾರ್ಮೆನ್ಸು ಅಷ್ಟೇ, ಒಂದಕ್ಕಿಂತ ಒಂದು ವಿಭಿನ್ನ ಪಾತ್ರಗಳು. ನಿಜವಲ್ಲೂ ಅದು ತುಂಬ ಇಷ್ಟ ಆಗುತ್ತೆ. ಬಹುಶಃ ಇವಾಗ ಶಿವಣ್ಣಂದು 130ನೇ ಸಿನಿಮಾ ಅಂತ ಹೇಳಿದ್ರು, ಮೇ ಬಿ ಡ್ಯಾಡ್ ಇರಬೇಕೇನೋ. ಬಟ್ ಶಿವಣ್ಣನ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಆಮೇಲೆ ಕ್ರಿಕೆಟ್ ಅಂತಲೂ ಕೂಡ ಒಂದು ಅನೌನ್ಸ್ಮೆಂಟ್ ಆಗಿತ್ತು. ಬಹುಶಃ ಅದು ಸ್ಥಗಿತಗೊಳ್ತು ಅನಿಸುತ್ತೆ, ನಿಂತಿದೆ ಅಂತಲೂ ಅದು ಬಂತು. ಸೊ ಹೀಗಾಗಿ ಅವರ ಮುಂದಿನ ಸಿನಿಮಾಗಳು ತುಂಬ ಕ್ಯೂರಿಯಾಸಿಟಿ ಇದೆ. ಆಮೇಲೆ ಅವರು ಇಂಟರ್ವ್ಯೂ ಮಾಡಬೇಕಾದ್ರೆ ಅದರ ಇಂಟರ್ವ್ಯೂ ಸಂದರ್ಶನಗಳಲ್ಲೆಲ್ಲ ಹೇಳಿದ್ರು, ಇಷ್ಟು ದಿನ ನನ್ನನ್ನು ನಾನೇ ಒಂದು ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾಯಿದ್ದೆ. ಈಗ ಅಂದರೆ ಇಷ್ಟು ದಿನ ಅಷ್ಟೊಂದು ಇದಿರಲಿಲ್ಲ, ಇವಾಗ ನವೀನ್ ಶಂಕರ್ ಒಂದು ಬ್ರ್ಯಾಂಡ್ ಥರ ಆಗಿದೆ. ಸೊ ಹೀಗಾಗಿ ಈಗ ಒಂದಿಷ್ಟು ಸಿನಿಮಾಗಳನ್ನ ಮಾಡ್ತಾ ಇದ್ದೀನಿ. ಈ ಬರೋವಂತರೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳಿದ್ರು. ನಡುವೆ ಮೂಲತಃ ನಮ್ಮವರೇ, ಇದು ಅವರು 2022ರಲ್ಲಿ ಆ್ಯಕ್ಟ್ ಮಾಡಿದ್ದೆ ಸಿನಿಮಾ. ಬಹುಶಃ ಅದು ರಿಲೀಸ್ ಆಗುತ್ತೆ ಅನಿಸುತ್ತೆ. ಆ ಸಿನಿಮಾದ ಬಗ್ಗೆನೂ ಕೂಡ ಒಂದಿಷ್ಟು ಟಾಕ್ಸ್ ಬರ್ತಾ ಇದೆ. ಆ ಪೋಸ್ಟ್ರೆಲ್ಲ ರಿಲೀಸ್ ಮಾಡಿದ್ರು. ತುಂಬ ಸಖತ್ತಾಗಿರ್ತಿತ್ತು. ತುಂಬ ಅಂದರೆ ನಮ್ಮ ಉತ್ತರ ಕನ್ನಡದ ಭಾಷಾ ಶೈಲಿನೇ ಅವರ ಇಂಟರ್ವ್ಯೂದಲ್ಲಿ ಬಳಸ್ಕೊಳ್ಳೋದು, ಅದೆಲ್ಲ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ನು, ಆ್ಯಕ್ಟಿಂಗು, ಸೊ ತುಂಬ ಚೆನ್ನಾಗಿದೆ. ಸೊ ಹೀಗಾಗಿ ಅವರಿಗೆ ನಾನು ಶುಭಾಶಯ ತಿಳಿಸ್ತೀನಿ.